ತೋಳದ ಮೋಸ. ಒಂದು ದಟ್ಟ ಅರಣ್ಯದಲ್ಲಿ ಒಂದು ತೋಳವಿತ್ತು. ಅದರ ಹೆಸರು ಕಾಳ. ಅದು ಬಹಳ ಚಾಲಾಕಿ ಮತ್ತು ಮೋಸಗಾರವಾಗಿತ್ತು. ಅರಣ್ಯದ ಎಲ್ಲಾ ಪ್ರಾಣಿಗಳು ಅದನ್ನು ಭಯಪಡುತ್ತಿದ್ದವು. ಆದರೆ ಕಾಳಿಗೆ ಯಾವಾಗಲೂ ಹಸಿವೆಯೇ ಹಸಿವೆ. ಒಂದು ದಿನ ಅದು ಒಂದು ಸಣ್ಣ ಹಳ್ಳಿಯ ಹತ್ತಿರ ಬಂದಿತು. ಅಲ್ಲಿ ಒಂದು ಸುಂದರವಾದ ಹಸು ಮತ್ತು ಅದರ ಕರು ಇದ್ದವು. ಕರುವಿನ ಹೆಸರು ಮುನ್ನ. ಮುನ್ನ ಬಹಳ ನಿರ್ದೋಷಿ ಮತ್ತು ಕುತೂಹಲಿ ಪ್ರಾಣಿ. ಕಾಳು ಒಂದು ದಿನ ರಾತ್ರಿ ಹಳ್ಳಿಯ ಬಳಿ ಬಂದು ಮುನ್ನನನ್ನು ನೋಡಿ ಯೋಚಿಸಿತು, ಈ ಕರು ಸುಲಭವಾಗಿ ಬಲಿಯಾಗಬಹುದು. ಮಾರನೆಯ ದಿನ ಬೆಳಗ್ಗೆ ಕಾಳು ತನ್ನ ದೇಹವನ್ನು ಮಣ್ಣು ಮತ್ತು ಎಲೆಗಳಿಂದ ಮುಚ್ಚಿಕೊಂಡು ಒಂದು ವೃದ್ಧ ತೋಳದಂತೆ ನಟಿಸಿ ಮುನ್ನನ ಬಳಿ ಬಂದಿತು. ಹೇಗಿದ್ದೀಯ ಮಗು? ನಾನು ಈ ಅರಣ್ಯದ ಹಳೆಯ ತೋಳ. ನನಗೆ ಯಾರೂ ಸಹಾಯ ಮಾಡುವುದಿಲ್ಲ. ನಿನ್ನಂತಹ ದಯಾಳು ಪ್ರಾಣಿಯನ್ನು ನೋಡಿದ್ದೇನೆ ಎಂದು ಕಾಳು ದುಃಖದಿಂದ ಹೇಳಿತು. ಮುನ್ನ ಸಂತೋಷದಿಂದ ಅಯ್ಯೋ ಏನಾಯಿತು ಅಂಕಲ್ ಎಂದು ಕೇಳಿತು. ಕಾಳು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು, ನನ್ನ ಮಗುವನ್ನು ಬೇಟೆಗಾರರು ಹಿಡಿದುಕೊಂಡು ಹೋಗಿದ್ದಾರೆ. ನನಗೆ ಆಹಾರವೂ ಇಲ್ಲ. ನೀನು ನನಗೆ ಸ್ವಲ್ಪ ಹುಲ್ಲು ಅಥವಾ ಹಾಲು ಕೊಡುವುದೇ ಎಂದು ಕೇಳಿತು. ಮುನ್ನನ ಹೃದಯ ಕರಗಿತು. ಅದು ತನ್ನ ತಾಯಿ ಹಸುವಿನಿಂದ ಸ್ವಲ್ಪ ಹಾಲು ತಂದು ಕೊಟ್ಟಿತು. ಕಾಳು ಹಾಲು ಕುಡಿದು, ನೀನು ದೇವರಂತೆ ಇದ್ದೀಯ ಮಗು. ನಾಳೆ ನಾನು ನಿನಗೆ ಅರಣ್ಯದ ರಹಸ್ಯಗಳನ್ನು ಹೇಳುತ್ತೇನೆ ಎಂದು ಹೇಳಿ ಹೋಯಿತು. ಇದು ಮುಂದುವರೆಯಿತು. ಪ್ರತಿದಿನ ಕಾಳು ಬಂದು ಮುನ್ನನೊಂದಿಗೆ ಮಾತನಾಡಿ ಅದರ ವಿಶ್ವಾಸ ಗಳಿಸಿತು. ನಿನ್ನ ತಾಯಿ ಯಾವಾಗಲೂ ನಿನ್ನನ್ನು ಕಾಯುತ್ತಿರುತ್ತಾಳೆ. ಆದರೆ ನೀನು ಒಂಟಿಯಾಗಿ ಅರಣ್ಯಕ್ಕೆ ಬಂದರೆ ನಾನು ನಿನಗೆ ತುಂಬಾ ರುಚಿಯಾದ ಹಣ್ಣುಗಳನ್ನು ತೋರಿಸುತ್ತೇನೆ ಎಂದು ಆಮಿಷ ಹಾಕಿತು. ಒಂದು ದಿನ ಮುನ್ನ ತನ್ನ ತಾಯಿಯನ್ನು ಮೀರಿ ಒಂಟಿಯಾಗಿ ಅರಣ್ಯಕ್ಕೆ ಹೋಯಿತು. ಕಾಳು ಅದನ್ನು ಕಾಯುತ್ತಾ ಇತ್ತು. ಬಾ ಮಗು, ಇಲ್ಲಿ ನೋಡು ಎಷ್ಟು ಸುಂದರ ಹಣ್ಣುಗಳು ಎಂದು ಕರೆಯಿತು. ಮುನ್ನ ಹಣ್ಣುಗಳನ್ನು ತಿನ್ನುತ್ತಾ ಆಳವಾದ ಅರಣ್ಯಕ್ಕೆ ಹೋಯಿತು. ಹಠಾತ್ ಕಾಳು ತನ್ನ ನಿಜ ಸ್ವರೂಪವನ್ನು ತೋರಿಸಿ, ಆಹಾ, ನೀನು ನನ್ನ ಬಲಿ. ಈಗ ಯಾರು ನಿನ್ನನ್ನು ರಕ್ಷಿಸಲಾರರು ಎಂದು ಗುರುಗುಟ್ಟಿತು. ಮುನ್ನ ಭಯದಿಂದ ನಡುಗುತ್ತಾ, ಅಂಕಲ್, ನೀವು ಏಕೆ ಇಂತಹ ಮೋಸ ಮಾಡಿದ್ದೀರಿ ಎಂದು ಕೇಳಿತು. ಆಗ ದೂರದಿಂದ ಒಂದು ದೊಡ್ಡ ಸಿಂಹದ ಗರ್ಜನೆ ಕೇಳಿಸಿತು. ಅದು ಅರಣ್ಯದ ರಾಜ. ಸಿಂಹವು ಕಾಳನ ಮೋಸವನ್ನು ಗಮನಿಸಿ ಬಂದಿತ್ತು. ತೋಳ, ನಿನ್ನ ಮೋಸ ಇಂದು ಮುಗಿಯಿತು ಎಂದು ಸಿಂಹ ಗುರುಗುಟ್ಟಿತು. ಕಾಳು ಭಯದಿಂದ ಓಡಲು ಪ್ರಯತ್ನಿಸಿತು. ಆದರೆ ಸಿಂಹವು ಅದನ್ನು ಹಿಡಿದು, ನಿನ್ನಂತಹ ಮೋಸಗಾರರಿಗೆ ಶಿಕ್ಷೆಯಾಗಬೇಕು ಎಂದು ಹೇಳಿ ಕಾಳನ್ನು ಅರಣ್ಯದಿಂದ ಹೊರಗೆ ಓಡಿಸಿತು. ಮುನ್ನ ತನ್ನ ತಾಯಿಯ ಬಳಿ ಸುರಕ್ಷಿತವಾಗಿ ಬಂದಿತು. ಅದು ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡು ಅನ್ಯರ ವಿಶ್ವಾಸ ಸುಲಭವಾಗಿ ಗಳಿಸುವವರು ಯಾವಾಗಲೂ ಮೋಸಗಾರರಾಗಿರುತ್ತಾರೆ ಎಂದು ಕಲಿತು. ಅಂದಿನಿಂದ ಮುನ್ನ ಎಚ್ಚರಿಕೆಯಿಂದ ಇದ್ದು ಅರಣ್ಯದ ಎಲ್ಲಾ ಪ್ರಾಣಿಗಳಿಗೂ ತೋಳದ ಮೋಸದ ಕಥೆಯನ್ನು ಹೇಳುತ್ತಿತ್ತು. ಈ ಕಥೆಯಲ್ಲಿ ನೀತಿ, ಅನ್ಯರ ಮಾತುಗಳಿಗೆ ಸುಲಭವಾಗಿ ಭರವಸೆ ಹಾಕಬಾರದು. ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು.